ಚಿಪ್ಸ್ ಮಾಡೋಣ ಅಂತ ಬಂದೆ. ಇವನ್ ತುರಿಯೋಕ್ಕೆ ಆಯ್ತಾ ಇಲ್ಲ. ನನ್ನ ಹತ್ರ ಇರೋದು ಇದು. ಇದರಲ್ಲಿ ತುರಿಯೋಣ ಅಂತ ಹೋದ್ರೆ ಅದು ನೀಟಾಗಿ ಬರ್ತಾನೆ ಎಲ್ಲ ಹಿಂಗೆ ಪುಡಿ ಪುಡಿ ಆಯ್ತಾ ಬೀಳ್ತಾ ಇದೆ. ಕೈಯಲ್ಲಿ ಕಟ್ ಮಾಡಕ್ಕೆ ಹೋದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಯ್ತೈತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ದಪ್ಪ ಇದೆ. ಇದ್ರಲ್ಲಿ ಬರುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಚೆಕ್ ಮಾಡ್ತೀನಿ. ಈಗ ಈ ಥರ ಗೊತ್ತೈತೆ, ನೋಡ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅಯ್ಯಪ್ಪ, ಹಿಂಗೆ ಕಡ್ಡಿ ಚಿಪ್ಸ್ ಥರ ಬರ್ತೈತಿ. ರೌಂಡಿಗೆ ಬರ್ತಾ ಇಲ್ಲ, ಒಟ್ಟಿನಲ್ಲಿ ಹಿಂಗೆ ಬರ್ತೈತೆ. ನೋಡೋಣ ಇವತ್ತು ಹಿಂಗೆ ಹಾಕತ್ತೀನಿ. ಈ ಥರ ಕಡ್ಡಿ ಚಿಪ್ಸ್ ಥರ ಬರ್ತೈತೆ. ಇದನ್ನೇ ಟ್ರೈ ಮಾಡ್ತೀನಿ. ಬಟ್ ತುಂಬ ಶಾರ್ಪ್ ಇದೆ, ಕೈಗೆ ಬಿದ್ದೋಗ್ಬಿಡುತ್ತೆ ಅಂತ ಭಯ ಕೂಡ ಐತಿ. ಗಟ್ಟಿ ಇದೆ. ಯಪ್ಪ, ಅರ್ಧಕ್ಕೆ ನಿಂತ್ಕೊಂತು. ಎಷ್ಟು ಕಷ್ಟ ಇದೆ. ಹೀಗೆ ಫ್ರೀ ಒಂದು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಹಂಗೆ ಅನ್ಸುತ್ತೆ. ಸಿಗಾಕಂತು ಇದು. ಏಯ್ ಛೂ, ಎಷ್ಟು ಮಾತಾಡ್ತೀರ, ಸುಮ್ಮನೆ ಇರ್ರ. ಇಲ್ಲಿ ನಮ್ಮಮ್ಮ ಏನೋ ಮಾಡ್ತಾಳ, ಒಂಚೂರು ನೋಡೋಣ ಅನ್ನೋದು ಬಿಟ್ಟು ಹೋಗಾರ ಅನ್ನಕ್ಕೆ ಜಗಳಾಡಕೊಳತ್ರ. ಇದು ಮಾಡೋಷ್ಟರಲ್ಲಿ ನನಗೆ ಇಲ್ಲೇ ವರ್ಕೌಟ್ ಆಗ್ಬಿಡುತ್ತೆ ಅನ್ನಿಸ್ತಾಯ್ತು ಕಣಪ್ಪ. ಇಷ್ಟು ಗೊತ್ತಾಯ್ತು. ಇನ್ನೂ ಅಷ್ಟೆಲ್ಲ ತುರಿಯೋ ಅಷ್ಟರಲ್ಲಿ ಎಷ್ಟೊತ್ತು ಆಯ್ತದೋ ಏನೋ. ನೋಡೋಣ, ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಮಾರ್ಕೆಟಲ್ಲಿ ಒಳ್ಳೆ ಇದನ್ನು ತಗೋಬೇಕು, ಚಿಪ್ಸ್ ಮಾಡೋ ಅಂಥದ್ದು. ಇದೇ ಥರನೇ ಫುಲ್ಲು ತುರ್ಕೊಂಬಿಟ್ಟಿದ್ದೀನಿ. ಈಗ ಕೆಲವೊಂದು ಮಾತ್ರ ಬಂತಿದ್ದು, ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ಈ ಥರ ಬಂದಿದೆ. ಒಂದೊಂದು ತುಂಬ ಸಣ್ಣ ಬಂದೈತೆ. ಮುಗೀತಾ ಜಗಳ? ಮೌನ ಶಾಂತವಾಗಿಬಿಟ್ಟೈತೆ ಒಂದು ಸ್ವಲ್ಪ ಹೊತ್ತು. ಈಗ ಎಣ್ಣೆ ಇಟ್ಟಿದ್ದೀನಿ. ಈಗ ಎಣ್ಣೆಲಿ ಕರಿಬೇಕು ಅಂತ ಇದೆ. ನೋಡ ಯಾವ ರೀತಿ ಬರುತ್ತೆ ಅಂತ. ಗುಜ್ಜು ಡಿಮ್ಯಾಂಡ್ ಚಿಪ್ಸು ಅಂತ. ಕರಿಯೋಣ ಅಂದ್ಬಿಟ್ಟು ಈಗ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಗಲೀಜಾಗ್ಬಿಡುತ್ತಲ್ಲ ಅಂದ್ಬಿಟ್ಟು ಈ ಥರ ಸೋಸೋದ್ರಲ್ಲಿ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡಿದ್ರೆ ಅದು ಕರೆಕ್ಟಾಗಿ ಅದಕ್ಕೆ ಹಿಡಿಯೋ ಅಂಥ ಪಾತ್ರೆನೇ ಇರಲಿಲ್ಲ. ಹಂಗೂ ಹಿಂಗೂ ಇದು ಮಾಡೋಣ ಅಂತ ಇದು ಮಾಡಿದೆ, ಸರಿ ಆಗಲಿಲ್ಲ. ಕೊನೆಗೆ ಎಣ್ಣೆ ಪಾತ್ರೆಗೆ ಹಾಕ್ಬಿಟ್ಟು ಡೈರೆಕ್ಟು ಫ್ರೈ ಮಾಡಿದ್ದೆ ಆಯಿತು. ಅಲ್ಲೇ ಕಾಲಿನ ಮಾಡೋರೆ ಒಂದು ಎಣ್ಣೆ ಟ್ರಿಪ್ ಆಗಲೇ ಆಗ್ತಿರು. ಹೆಂಗಿದ್ರೆ ಟೇಸ್ಟು ಚೆನ್ನಾಗಿದೆಯಾ? ಅಪ್ಪ ಕಷ್ಟಪಟ್ಟು ಮಾಡಿದ್ಕು ಸಾರ್ಥಕ ಆಯಿತು. ಕನೆಕ್ಟ್ ಮಾಡು. ಆಯ್ತು ನೋಡು. ಓಕೆ, ರೆಡಿ ಆಗಿದೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಕಾಳು ನೆನೆಸಿರೋದಿತ್ತಲ್ವ, ಕಾಬೂಲ್ ಕಡಲೆ ನೆನೆಸಿಟ್ಟಿರೋದಿತ್ತು. ಸೊ ಅದನ್ನು ಕರೆಕ್ಟಾಗಿ ಕಡಲೆ ಇದೂ ಸ್ನ್ಯಾಕ್ಸ್ ಮಾಡಿ ಇಟ್ಬಿಟ್ಟೆ. ಅದ್ರದ್ದು ಮಸಾಲ ಉಳಿತು ಅಂದ್ಬಿಟ್ಟು ಮತ್ತೆ ಬಟಾಣಿ ಇಟ್ಟಿದ್ನ, ಆ ಬಟಾಣಿನೂ ಹಾಕಿ ಅದರೊಳಗೆ ಹಾಕ್ಬಿಟ್ಟಿದ್ದೀನಿ. ಇವತ್ತೆಲ್ಲ ಅದೇ ಆಗಿದೆ. ಇಷ್ಟಾಗಿದೆ. ಒಂದೇ ಒಂದು ಗೆಣಸು ಇತ್ತು, 1/4 kg ಅಷ್ಟು ಗೆಣಸು ಇತ್ತು. ಅದರಲ್ಲಿ ಚೆನ್ನಾಗಿ ಬಂದಿದೆ ಈಗ. ಕ್ರಿಸ್ಪಿಯಾಗಿ ಬಂದಿದೆ. ಸ್ವಲ್ಪ ಆರಿದ ಮೇಲೆ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆಗಿದೆ ಈಗ. ಇದು ಸ್ವಲ್ಪ ಲಾಸ್ಟಾಗಿ ಸೀಸ್ಬಿಟ್ಟೆ ಇವನ್ನ. ಅದು ಚೆನ್ನಾಗಿದೆ. ಇಷ್ಟು ಬರೋಕ್ಕಾಯ್ತು. ಇದೇನೋ ಆರಬೇಕು. ಇದು ಕರೆಕ್ಟಾಗಿ ಬಂದಿದೆ. ಬಟ್ ಇದು ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಸೀದಿರೋಕ್ಕೆ. ಇಷ್ಟಾಗಿದೆ. ಮಕ್ಕಳಂತೂ ಫುಲ್ ಖುಷಿಯಾಗವ್ರೆ. ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅನ್ನಿಸ್ತು. ಈಗ ಬಟಾಣಿ ಆಗ್ತಿದೆ. ಇದು ಚೆನ್ನಾಗಿ ಬಂದಿದೆ. ಬಟ್ ಏನು ಅಂದರೆ ಆರಬೇಕಷ್ಟೆ. ಆರಿದ್ಮೇಲೆ ಕರುಮ್ ಅಂತ ಬರುತ್ತೆ. ಈಗ ಇನ್ನೂ ಆರಿಲ್ಲ, ಬಿಸಿ ಬಿಸಿ ಇದೆಯಲ್ಲ ಅದರಿಂದ. ನೋಡಿ, ಆರಿದ್ಮೇಲೆ ಆರಾಮಾಗಿ ಕಚ್ಕೊಂಡಿರೋದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನನಗೆ ಇವು ನೋಡ್ತಾ ಇದ್ದರೆ ಆರಾಮಾಗಿ ಪ್ಯಾಕೆಟಲ್ಲಿ ತೊಗೊಂಡು ತಿಂತೀವಲ್ವ,
ಆ ಥರನೇ ಅನ್ನಿಸ್ತಾ ಇದೆ. ಸೊ ಇದನ್ನು ಒಂದಿಷ್ಟು ಬಾಕ್ಸಸ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏರ್ ಕಂಟೈನರಲ್ಲಿ ಆರಾಮಾಗಿ ಆಗುತ್ತೆ.